ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ನಮ್ಮ ಶ್ರೀ ಅನ್ನಪೂರ್ಣೇಶ್ವರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಈ ವಿಡಿಯೋದಲ್ಲಿ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು, ಯಾವ ರೀತಿ ಇದನ್ನು ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಈ ಲೋಟದಿಂದ ಸಕ್ಕರೆ ಅಳತೆ ಮಾಡ್ತಾಯಿದ್ದೀನಿ ನೋಡಿ. ಈ ದೊಡ್ಡ ಲೋಟದಿಂದ ನಿಮಗೆ ಜಾಸ್ತಿ ಇದು ಬೇಕು ಅಂದರೆ, ಸ್ವೀಟ್ ಬೇಕಂದರೆ ಇನ್ನೂ ಒಂದು ಸ್ವಲ್ಪ ಹಾಕ್ಬೋದು. ನಾನು 1.5 ಲೋಟ ಹಾಕ್ಕೊಂಡಿದ್ದೀನಿ, ಸಾಕು. 1/4 kg ಜಾಸ್ತಿನೇ ಐತಿ. ಇದು ಲೋಟ 1/4 kg ಲೋಟ, ಅದರಲ್ಲಿ ನಾನು 1.5 ಲೋಟ ಹಾಕ್ಕೊಂಡಿದ್ದೀನಿ. 1-2 ಲೋಟ ನೀರು ಹಾಕ್ತಾಯಿದ್ದೀನಿ ನೋಡಿ. ಇದು ಕರಗಕ್ಕೆ ಬಿಡ್ತಾ ಇದ್ದೀನಿ, ಇದ್ದೀನಿ. ಇದನ್ನು ನೀಟಾಗೆಲ್ಲ ಕರಗಬೇಕು. ಹಾಗಾಗಿ ನಾನು ಅಲ್ಲಿವರೆಗೂ ಇದನ್ನು ಗುಲಾಬ್ ಜಾಮೂನ್ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಇಟ್ಕೊಂಡಿದ್ದೀನಿ. ಈ ಥರ ಸಕ್ಕರೆ ಕರಗ್ಸೋಕೆ ಇಟ್ಟಿದ್ದೀನಿ, ಅದು ಕುದೀತಾ ಇದೆ. ಅದು ಸಕ್ಕರೆ ಪಾಕ ಇದು ಬರೋವರೆಗೆ ನಾವು ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಹಿಟ್ಟು ಹಾಕ್ಕೊತ ಇದ್ದೀನಿ ಇದನ್ನು ಗುಲಾಬ್ ಜಾಮೂನಿಂದು. ಈಗ ನೋಡಿ ಕಲಿಸ್ತಾ ಇದ್ದೀನಿ. ಈ ಥರ ಹಾಕ್ಕೊಂಡು ಇದು ಕಾಲು ಹಾಕ್ಕೊಂಡು ಕಲಿಸಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿ ನೀಟಾಗಿ ಬರ್ತಾವೆ. ನಾನು ಇದನ್ನು ನೀರು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಲೇನು ಉಪಯೋಗಿಸ್ತಾ ಇಲ್ಲ, ಬರೀ ನೀರಿನಿಂದನೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಕಲಿಸ್ತಾಯಿದ್ದೀನಿ ಹಿಟ್ಟು. ಹಾಲು ಹಾಕಿರಿ ಇನ್ನೂ ಮಿದುವಾಗಿ ಭಾಳ ಚೆನ್ನಾಗಿ ಬರ್ತವೆ ಟೇಸ್ಟಿಯಾಗಿ. ನಾನು ಇಲ್ಲ ಬರೀ ನೀರಿಂದನೇ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀರಿಂದನೂ ಮಾಡ್ಕೊಬೋದು, ನೀರು ಹಾಕಿ ಕಲಿಸ್ಕೊಬೋದು ನೋಡಿ. ಇವತ್ತು ಕಲಿಸ್ಕೋಬೇಕು. ಎಷ್ಟು ಸ್ಮೂತಾಗಿ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ತೀರಾ ಮೆತ್ತು ಮಾಡಿದರೆ ಇದು ಜಾಮೂನು ನೀಟಾಗಿ ಚೆನ್ನಾಗಿ ಬರೋಲ್ಲ, ಇಲ್ಲಾಂದರೆ ಎಣ್ಣೆ ಹಾಕಿದ ತಕ್ಷಣ ಅರಳಿಬಿಡ್ತಾವೆ. ಹಾಗಾಗಿ ನಾನು ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಂಡಿದ್ದೀನಿ. ನೀವು ಅದೇ ಇದರಲ್ಲೇ ಕಲಿಸ್ಕೊಡ್ರಿ. ಕರಿಯಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ನಾನೀಗ ಸಾಕಿಷ್ಟು ಎಣ್ಣೆ, ಸ್ವಲ್ಪ ಇದೆಲ್ಲ, ಹಾಗಾಗಿ ನಾನು ಸ್ವಲ್ಪನೇ ಹಾಕ್ತಾಯಿದ್ದೀನಿ ಆಯಿಲ್. ಇದು ಎಣ್ಣೆ ಕಾಯೋದ್ರೊಳಗೆ ನಾನು ಇವನ್ ಜಾಮೂನುಗಳು ಎಲ್ಲ ಮಾಡ್ಕೊತಾ ಇದ್ದೀನಿ. ಆ ಕಡೆ ಎಣ್ಣೆ ಕಾಯ್ತಾ ಇದೆ, ನಾನು ಈ ಕಡೆ ಜಾಮೂನು ಮಾಡ್ತಾಯಿದ್ದೀನಿ. ಸಕ್ಕರೆ ಪಾಕ ಆಗಿದೆ ಅಲ್ಲೇ ನೋಡಿ. ಎಷ್ಟು ಚೆನ್ನಾಗಿ ಮೃದುವಾಗಿ ನೆಂದಿದೆ. ಹಿಟ್ಟು ನೆನ್ಕೊಂಡು ಕಲಸಿಟ್ಟಿದ್ನೆಲ್ಲ ಚೆನ್ನಾಗಿ ನೆನ್ಕೊಂಡಿದೆ ನೀಟಾಗಿ. ಈಗ ನಾನು ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಜಾಮೂನು ಮಾಡ್ತಾಯಿದ್ದೀನಿ ನೋಡಿ. ನಾನು ಚಿಕ್ಕ ಮಾಡ್ತಾಯಿದ್ದೀನಿ, ನಿಮಗೆ ದೊಡ್ಡ ಬೇಕಂದ್ರೆ ಮಾಡ್ಕೊಬೋದು. ನಾನು ಇಷ್ಟಿಷ್ಟು ಮಾಡ್ತಾಯಿದ್ದೀನಿ. ಅದರೊಳಗೆ ಮತ್ತು ಪಾಕದೊಳಗೆ ಹಾಕಿದರೆ ಇನ್ನೂ ದೊಡ್ಡ ಹೋಗ್ತಾವಲ್ಲ, ಸಕ್ಕರೆ ಪಾಕದಾಗ ಹಾಕಿದರೆ. ಹಾಗಾಗಿ ನಾನು ಚಿಕ್ಕ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ದೊಡ್ಡ ಮಾಡ್ಕೊಳ್ಳಿ, ಸಾಕು. ನಾನು ಈ ಸೈಜಿ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಇನ್ನೂ ಒಂದು ಸ್ವಲ್ಪ ದೊಡ್ಡ ಮಾಡ್ಕೊಬೋದು. ನಮ್ಮ ಶ್ರೀ ಅನ್ನಪೂರ್ಣೇಶ್ವರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ನಿಮ್ಮ ಬೆಂಬಲ ನಮಗೆ ಸದಾ ಇರಲಿ. ನೋಡಿ ನಾನು ಇವತ್ತು ಕಲಿಸ್ಕೊಂಡಿದ್ದೀನಿ. ಈ ಥರ ಇಷ್ಟಿಷ್ಟು ಮಾಡ್ತಾಯಿದ್ದೀನಿ. ಇವೇ ಎಷ್ಟೊಂದು ಆಗುತ್ತೆ, ನಾನು ಎಷ್ಟೊಂದು ಬರ್ತಾವೆ. ಹಾಗಾಗಿ ನಾನು ಸಣ್ಣ ಚಿಕ್ಕ ಮಾಡ್ತಾಯಿದ್ದೀನಿ. ನೋಡಿ ಈ ಸೈಜಿ ಮಾಡ್ಕೊಂಡಿದ್ದೀನಿ ನಾನು. ನೀವು ಬೇಕಾದ್ರೆ ದೊಡ್ಡ ಮಾಡ್ಕೊಬೋದು. ಜಾಸ್ತಿ ಪ್ರೆಜರ್ ಹಾಕಿ ಈ ಥರ ಇದನ್ನು ಮಾಡ್ಕೊಬಾರ್ದು. ಹಗೂರಕ್ಕೆ ಇದನ್ನು ಉಂಡೆ ಮಾಡಬೇಕು ಇದನ್ನು. ಇಲ್ಲಾಂದರೆ ಜಾಸ್ತಿ ಪ್ರೆಜರ್ ಹಾಕಿ ನಾವು ಉಂಡೆ ಮಾಡಿದ್ವಿ, ಇದನ್ನು ಜಾಮೂನು ಮಾಡಿದ್ವಿ ಅಂದರೆ ಅವು ಎಲ್ಲ ಒಂಥರ ಹಿಂಗೆ ಇದಾಗ್ಬಿಡ್ತೈತಿ. ಹಾಗಾಗಿ ನಾನು ಸ್ಮೂತಾಗಿ ಸ್ಮೂತಾಗಿ ಮಾಡಿದ್ದೀನಿ ನೋಡಿ. ರೆಡಿ ಆಯಿತು. ಈಗ ಕರಿಯನ್ ಬನ್ನಿ. ಪಾಕ ರೆಡಿ ಆಗಿದೆ. ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಬೇಕು. ಇದು ಬಿಸಿ ಹಾಕಿದರೆ ಚೆನ್ನಾಗಾಗಲ್ಲ. ಹಾಗಾಗಿ ನಾನು ಸ್ವಲ್ಪ ಹೊತ್ತು ಬಿಟ್ಟು ತಣ್ಣಗಾದ್ಮೇಲೆ ಹಾಕ್ತಾಯಿದ್ದೀನಿ ಜಾಮೂನ. ಯಾಕೆ ಕೆಲವರೆಲ್ಲ ಹೇಳ್ತಾರೆ ಅದ್ರಾಗ ಪಾಕದಾಗ ಹಾಕಿದ ತಕ್ಷಣ ಅಳ್ಬಿಡ್ತಾವೆ, ಒಡೆದ್ಬಿಡ್ತಾವೆ ಅಂತ. ಯಾಕಂದರೆ ಬಿಸಿ ಪಾಕಕ್ಕೆ ಹಾಕಿದ್ರೆ ಹಾಕಿದ ತಕ್ಷಣ ಇದಾಗ್ಬಿಡ್ತಾವೆ, ಹಿಂಗೆ ಅರಳಿಕೆಂತವಲ್ಲ ಎಲ್ಲ ಒಡೆದೋಗ್ಬಿಡ್ತಾವೆ.
ಹಾಗಾಗಿ ಪಾಕ ಯಾವಾಗಲೂ ಪಾಕ ತಣ್ಣಗಾದ ಮೇಲೇ ಹಾಕಬೇಕು. ಹಾಗಾಗಿ ಏನಾಗಲ್ಲ, ಪಾಕ ತಣ್ಣಗೆ ಹಾಕಿದ ಮೇಲೆ ಹಾಕಿದರೆ ಏನೂ ಆಗೋಲ್ಲ. ನಾವೊಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ದೀನಿ ಇದಕ್ಕೆ. ನೋಡಿ ಇಷ್ಟೇ ಸಾಕು, ಅದಕ್ಕೆ ಸಾಕು, ಜಾಸ್ತಿ ಏನು ಪಾಕ ಬರೋಂಗೇನು ಬೇಡ. ಕರೆಕ್ಟಾಗಿ ಬಂದಿದೆ ಈಗ. ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ನಾನೀಗ. ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ನಾನು. ಏಲಕ್ಕಿ ಪುಡಿ ಹಾಕಿದರೆ ಗಮ್ಮನ್ನ ವಾಸನೆ ಬರುತ್ತಲ್ಲ, ತಿನ್ನೋಕೆ ಬಾಯಿಗೆ ಟೇಸ್ಟಿ ಚೆನ್ನಾಗಿರುತ್ತೆ ಅಂತ ಏಲಕ್ಕಿ ಪುಡಿ ಹಾಕಿದ್ದೀನಿ ನಾನು. ನೀವು ಬೇಕಾದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಬಿಡ್ಬೋದು. ಹಾಕ್ಲೇಬೇಕಂತ ಏನಿಲ್ಲ, ನಾನು ಹಾಕ್ತಿದ್ದೀನಿ. ಈಗ ಎಣ್ಣೆ ಫುಲ್ ಕಾದಿದೆ. ಫುಲ್ಲು ರೋಸ್ಟಾಗಿ ಎಣ್ಣೆ ಕಾಯಬಾರ್ದು, ಸ್ವಲ್ಪ ಮೀಡಿಯಮ್ ಇರಬೇಕು. ಮೀಡಿಯಮ್ ಉರಿಯಲ್ಲೇ ಇವನ್ನ ಕರಿಬೇಕು. ಇಲ್ಲಾಂದರೆ ಉರಿ ಜೋರು ಇಟ್ಕೊಂಡು ನಾವು ಕರಿಯೋಕ್ಕೆ ಹೋದ್ವಿ ಅಂದ್ರೆ ಒಂದು ಕಡೆ ಕಪ್ಪಾಗಿ, ಒಳಗೆಲ್ಲ ಮೇಲೆಲ್ಲ ಕಪ್ಪಾಗಿರುತ್ತೆ, ಒಳಗೆಲ್ಲ ಹಸಿ ಇರುತ್ತೆ. ಹಾಗಾಗಿ ಚೆನ್ನಾಗಿ ನೀಟಾಗಿ ಬೆಂದಿರಲ್ಲ. ನಾನು ಸಣ್ಣ ಉರಿಲೇ ಇಟ್ಕೊಂಡು ಕರಿತಾಯಿದ್ದೀನಿ. ನೋಡಿ ಅಷ್ಟು ಸಣ್ಣ ಉರಿಲಿ ಇಟ್ಕೊಂಡ್ರೆ ನೋಡಿ ಇಷ್ಟು ಚೆನ್ನಾಗಿ ಇದಾದವು. ಈ ಥರ ಈ ಪ್ರೆಷರ್ಗೆ ಇದಾಗಬೇಕದು. ನೋಡಿ ಎಷ್ಟು ಚೆನ್ನಾಗಿದಾವೆ. ಈ ಕಲರ್ ಬಂದರೆ ಸಾಕು. ನೀಟಾಗೆಲ್ಲ ಚೆನ್ನಾಗಾಗಿದೆ. ಈಗ ತೆಗಿತಾ ಇದ್ದೀನಿ. ಇದಕ್ಕಿಂತ ರೋಸ್ಟ್ ಆಗಾದರೆ ಟೇಸ್ಟ್ ಅಷ್ಟು ಏನೋ ಒಂಥರ ಟೇಸ್ಟ್ ಆಗ್ಬಿಡ್ತೈತೆ. ಅದಕ್ಕೆ ತೆಗಿಬೇಕು. ಈ ಕರೆಕ್ಟಾಗಿ ಪರ್ಫೆಕ್ಟಾಗಿದೆ, ಇಷ್ಟು ಸಾಕುದು. ನೋಡಿ ಮತ್ತೆ ಬಿಡ್ತಾ ಇದ್ದೀನಿ ನಾನೀಗ. ಇನ್ನೊಂದು ಸ್ವಲ್ಪ ಇದ್ವಲ್ಲ, ಸ್ವಲ್ಪ ಹಾಕಿ ಕರಿತಾ ಇದ್ದೀನಿ ನಾನು. ಈಗ ಒಂದೇ ಸರಿ ಜಾಸ್ತಿ ಹಾಕ್ಬಿಟ್ರೆ ಅವು ಹಿಂಗೆ ಇದನ್ನು ಮಾಡಿದಾಗ ಎಲ್ಲ ಒಡೆದೋಗ್ಬಿಡ್ತಾವೆ ಅಂತೇಳಿ ಸ್ವಲ್ಪ ಹಾಕಿ ಕರಿತಾ ಇದ್ದೀನಿ ನಾನು. ನೋಡಿ ಸಣ್ಣ ಉರಿಯಿಂದ ನಾವು ಇದನ್ನು ಸಣ್ಣ ಉರಿ ಇಟ್ಕೊಂಡಿರೋದ್ರಿಂದ ಈ ಥರ ನೀಟಾಗಿ ಬೇಯ್ತಾ ಇದ್ದಾವೆ. ಜೋರು ಉರಿ ಇಟ್ಕೊಂಡ್ಬಿಟ್ರೆ ಒಂದೇ ಕ್ಷಣಕ್ಕೆ ಎಲ್ಲ ಕರ್ಗಾಗ್ಬಿಡ್ತಾವೆ, ಒಳಗೆಲ್ಲ ಹಸಿ ಹಂಗೆ ಇರುತ್ತೆ ಇಟ್ಟಿಟ್ಟು. ಹಾಗಾಗಿ ನಾನು ಸಣ್ಣ ಉರಿಲೇ ಇಟ್ಕೊಂಡು ಬೇಯಿಸ್ತಾ ಇದ್ದೀನಿ. ಈ ಕಡೆ ಪಾಕ ಕೂಡ ತಣ್ಣಗಾಗಿದೆ. ನಾನೊಂದು 10 ನಿಮಿಷ ತಣ್ಣಗಾಗಿಬಿಟ್ಟಿದ್ದೆ ಪಾಕನ. ನೋಡಿ ಈ ಪ್ರೊಸೆಸರ್ಗೆ ಕರೆದ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಈ ಥರ ಆಗಿದೆ. ಇದೇ ಕಲರ್ ಎಷ್ಟು ಚೆನ್ನಾಗಿದೆ. ಇವಾಗ ಪಾಕ ತಣ್ಣಗಾಗಿದೆ. ನಾನೊಂದು ಸ್ವಲ್ಪ ಸೋಸ್ಕೊತಾ ಇದ್ದೀನಿ, ಯಾಕೆಂದರೆ ಏಲಕ್ಕಿ ಪುಡಿ ಅದು ಹಾಕಿದ್ನಲ್ಲ, ಏನಾದರೂ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಸೋಸ್ತಾ ಇದ್ದೀನಿ ಅದನ್ನು. ಏನೂ ಆಗಲ್ಲ, ಅದು ಸ್ವಲ್ಪ ಇದು ಇರುತ್ತಲ್ಲ, ಬಾಯಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸೋಸ್ತಾ ಇದ್ದೀನಿ. ಸಕ್ಕರೆ ಒಳಗೆ ಏನೂ ಇರಲ್ಲ, ಬೆಲ್ಲ ಆದರೆ ಇನ್ನೂ ಸೋಸ್ಕೋಬೋದು. ನಾನು ಏಲಕ್ಕಿ ಪುಡಿ ಹಾಕಿದ್ನಲ್ಲ, ಹಂಗಾಗಿ ನಾನು ಸೋಸ್ಕೊತಾ ಇದ್ದೀನಿ ಇದನ್ನು. ನೋಡಿ ಏನೂ ಇಲ್ಲ ಅಂತ ಹೇಳಿದೆ, ಇಷ್ಟು ಬಂತಿದ್ರಾಗ. ಹಂಗಾಗಿ ಸೋಸ್ಕೋಬೇಕಂತ ಹೇಳೋದು ಇದಕ್ಕೆ. ನೋಡಿ ಈ ಥರ ಸೋಸ್ಕೋಬೇಕು. ಸೋಸ್ಕೊಂಡು ನಾನು ಈ ಫುಲ್ ತಣ್ಣಗಾಗಿದೆ ಈಗ ಪಾಕ. ನಾನು ಜಾಮೂನ್ ಕೂಡ ಒಂದು ಸ್ವಲ್ಪ ತಣ್ಣಗಾಗಿದೆ. ನಾನು ಈಗ ಹಾಕ್ತಾಯಿದ್ದೀನಿ ಇವನ್ನ. ನೋಡಿ ರೆಡಿಯಾಗಿದೆ ಈಗ ಜಾಮೂನ್ ರೆಡಿ. ಓಕೆ, ಸ್ವಲ್ಪ ಹೊತ್ತು ಬಿಟ್ಟು ಒಂದು 10 ನಿಮಿಷ ಬಿಟ್ಟರೆ ಚೆನ್ನಾಗೆಲ್ಲ ಹೀರ್ಕೊಂಡಿರುತ್ತೆ ಪಾಕ ಎಲ್ಲ. ಆವಾಗ ಭಾಳ ಚೆನ್ನಾಗಿ ಕಾಣಿಸ್ತವೆ. ಇನ್ನು ಈಗ ಹಾಕಿದ್ದೀನಲ್ಲ, ಹಾಗಾಗಿ ಇನ್ನೂ ಪಾಕ ಎಲ್ಲ ಇದಾಗಿಲ್ಲ. ಒಂದು 10 ನಿಮಿಷ ಬಿಟ್ಟರೆ ಸಾಕು. ಚೆನ್ನಾಗಿ ನೀಟಾಗೆಲ್ಲ ಪಾಕ ಎಲ್ಲ ಕುಡ್ಕೊತಾವೆ, ನೆನ್ಕೊಂಡಿರ್ತಾವೆ, ಚೆನ್ನಾಗಿ ಟೇಸ್ಟಿಯಾಗಿ ಬರ್ತಾವೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ, ಎಷ್ಟು ಚೆನ್ನಾಗಾಗಿದೆ.
ನೋಡಿ ಒಳಗೆ ಎಷ್ಟು ಚೆನ್ನಾಗೆಲ್ಲ ಎಷ್ಟು ನೀಟಾಗಿ ಬೆಂದಿದೆ. ಯಾಕೆಂದರೆ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಬೇಯಿಸಿದರೆ ಈ ಥರ ಬರೋದು, ಇಲ್ಲಾಂದರೆ ಮೇಲೆಲ್ಲ ಕರಗಿ ಒಳಗೆಲ್ಲ ಹಸಿ ಸಿಹಿಯಾಗಿರುತ್ತೆ. ಹಾಗಾಗಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಗುಲಾಬ್ ಜಾಮೂನ್ ರೆಡಿ. ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ, ಶ್ರೀ ಅನ್ನಪೂರ್ಣೇಶ್ವರಿ ಯೂಟ್ಯೂಬ್ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು. ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ನೋಡಿ, ನಮ್ಮ ಮಗಳದ್ದು ಹುಟ್ಟಿದಬ್ಬ ಇತ್ತು, ಅವತ್ತು ನಾನು ಮಾಡಿಕೊಟ್ಟಿದ್ದೆ ಜಾಮೂನು. ನನ್ನ ಮಗಳಿಗೆ ಜಾಮೂನು ಅಂದರೆ ತುಂಬ ಇಷ್ಟ, ಹಾಗಾಗಿ ನಾನು ಜಾಮೂನು ಮಾಡಿದ್ದೆ. ನೀವು ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು, ಏನು ಕಷ್ಟ ಇಲ್ಲ. ಒಂದು 10 ನಿಮಿಷದೊಳಗೆ ಗುಲಾಬ್ ಜಾಮೂನು ಆಗೋಗುತ್ತೆ. ನೀವು ಮಾಡ್ಕೋಬೋದು ಈಸಿಯಾಗಿ. ಹೊರಗಡೆ ಅದು ಇದು ತಿಂದು ಆರೋಗ್ಯ ಕೆಡಿಸ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ಉತ್ತಮ. ನಾನು ಮನೆಯಲ್ಲೇ ರೆಡಿ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ.